ಎಲ್ರಿಗೂ ನಮಸ್ಕಾರ. ನಾನು ನೇಹಾ. ವೆಲ್ಕಮ್ ಟು ಟಿಕ್ ಎಕ್ಸಾಮ್ಸ್ ಕರೆಂಟ್ ಅಫೇರ್ಸ್ ಅನಾಲಿಸಿಸ್. ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ದಿನನಿತ್ಯ ಕರೆಂಟ್ ಅಫೇರ್ಸ್ನ ವಿಡಿಯೋವನ್ನು ಪ್ರಸ್ತುತಪಡಿಸ್ತಿರ್ತೀವಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್. ಹಾಗೆಯೇ ಸಾಕಷ್ಟು ಮಾಹಿತಿ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಲೈಕ್ KAS, FDA, SDA, PSI, UPSC ಎಕ್ಸಾಮ್ಸ್, ಈ ರೀತಿಯಾದಂತಹ ಎಕ್ಸಾಮ್ಗಳಿಗೆ ನಿಮ್ಮ ಒಂದು ಮಾತೃಭಾಷೆಯಲ್ಲಿ ನೀವು ಪ್ರಿಪೇರ್ ಆಗ್ತಿದ್ದಲ್ಲಿ ಡೆಫಿನೆಟ್ಲಿ ದಿಸ್ ಇಸ್ ಅ ಪ್ಲಾಟ್ಫಾರ್ಮ್. ಡೌನ್ಲೋಡ್ ಟಿಕ್ ಎಕ್ಸಾಮ್ಸ್ ಅಪ್ಲಿಕೇಶನ್ ಫ್ರಮ್ ಗೂಗಲ್ ಪ್ಲೇ ಸ್ಟೋರ್. ಮೂವಿಂಗ್ ಆನ್, ಇವತ್ತಿನ ಒಂದು ಸುದ್ದಿ ವಿಶ್ಲೇಷಣೆಯನ್ನ ನಾವು ಶುರು ಮಾಡೇ ಬಿಡೋಣ. ವೆಲ್ಕಮ್ ಟು ದ ಕ್ಲಾಸಸ್. ಸೊ ಫಸ್ಟ್ ಸುದ್ದಿ ಏನಪ್ಪಾ ಇದೆ ನ್ಯೂಸ್ ಅಲ್ಲಿ ಅನ್ನೋಂಥದ್ದಾದ್ರೆ, ಹೈಡ್ರೋಸೆಸ್ಮಿಸಿಟಿ ಇನ್ ಕರ್ನಾಟಕ. ನಾವು ಭೂಕಂಪನದ ಬಗ್ಗೆ ಕೇಳಿರ್ತೀವಿ, ಈಗ ನಾವು ಜಲಕಂಪನದ ಬಗ್ಗೆ ಮಾತಾಡುವಂತಹ ಒಂದು ಸುದ್ದಿ ಇಲ್ಲಿದೆ. ಕರ್ನಾಟಕ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ನಾವೇನು KSDMA ಅಂತ ಕರಿತೀವಿ, ನ್ಯಾಷನಲ್ ಲೆವೆಲ್ ಅಲ್ಲಿ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇರುತ್ತೆ. ಪ್ರತಿಯೊಂದು ಸ್ಟೇಟ್ಗೂ ತನ್ನದೇ ಆದಂತಹ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದೆ. ಇದರ ಒಂದು ಅಬ್ಸರ್ವೇಷನ್ ಏನಪ್ಪಾ ಎಲ್ಲಿ ಅನ್ನುವಂಥದ್ದಾದ್ರೆ, ಮೊದಲಿಗೆ ಇದರ ಅಬ್ಸರ್ವೇಷನ್ ಎಲ್ಲಾಗಿರುವಂಥದ್ದು ವಿಜಯಪುರ ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿ. ಎಲ್ಲಿ? ನಮ್ಮ ಕರ್ನಾಟಕದಲ್ಲಿ. ಯಾವಾಗ ಅನ್ನುವಂಥದ್ದಾದ್ರೆ, ಇಟ್ ಇಸ್ ಫ್ರಮ್ September 4th to October 11th. ಈ ಒಂದು ಫಿನಾಮಿನೋನ ಇವರು ಗಮನಿಸಿದರೆ ಏನಪ್ಪಾ? ಹೈಡ್ರೋಸೆಸ್ಮಿಸಿಟಿ. ಹೈಡ್ರೋ, ದ ವರ್ಡ್ ಹೈಡ್ರೋ ಅಂತ ಹೇಳಿದ್ರೆ ಜಲ, ಹೌದಲ್ವಾ? ಅಂದ್ರೆ ನೀರಿನ ಮುಖಾಂತರದಿಂದ. ಸೆಸ್ಮಿಸಿಟಿ, ಭೂಕಂಪನಗಳು ಅಥವಾ ಕಂಪನದ ಆ ಒಂದು ಫೀಲ್ ಅನ್ನ ತರುವಂಥವು. ಹೇಗೆ ಕ್ರಿಯೇಟ್ ಆಗುತ್ತೆ? ಆಕ್ಚುಲಿ ಜಾಗ್ರಫಿ ಒಂದು ಕಾನ್ಸೆಪ್ಟ್ ಪ್ರಕಾರ ನಮಗೆ ಭೂಕಂಪ ಅಥವಾ ಅರ್ತ್ ಕ್ವೇಕ್ ಹೇಗೆ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ರೆ, ಬಿಕಾಸ್ ದ ಕನ್ವೆಕ್ಷನಲ್ ಕರೆಂಟ್ ಇನ್ಸೈಡ್ ದ ಅರ್ತ್ ವಿಲ್ ಕ್ರಿಯೇಟ್ ಪ್ರೆಷರ್. ಈ ಒಂದು ಫ್ರಾಕ್ಚರ್ ಮುಖಾಂತರ, ಅಂದ್ರೆ ಒಂದು ನಾವೇನು ಈ ಒಂದು ಕಲ್ಲು ಬಂಡೆಗಳ ಫ್ರಾಕ್ಚರ್ನ ಮುಖಾಂತರ ಆ ಒಂದು ಪ್ರೆಷರ್ ನಮ್ಮ ಸರ್ಫೇಸ್ ಅನ್ನ ರೀಚ್ ಆದಂತ ಸಂದರ್ಭದಲ್ಲಿ ವಿ ಫೀಲ್ ಅರ್ತ್ ಕ್ವೇಕ್, ಹೌದಲ್ವಾ? ಇದನ್ನ ನಾವು ಕಾನ್ಸೆಪ್ಚುವಲ್ ಆಗಿ ನೋಡುವಂಥದ್ದಾದ್ರೆ, ನಿಮ್ಮ ಜಾಗ್ರಫಿ ಸಬ್ಜೆಕ್ಟ್ ಅಲ್ಲಿ ನೀವು ಯು ವಿಲ್ ಬಿ ರೀಡಿಂಗ್ ಅಬೌಟ್ ಅರ್ತಿನ ಒಳಪದರಗಳಲ್ಲಿ ನಾವು ಏನನ್ನ ನೋಡ್ತೀವಿ? ನಾವು ಅರ್ತಿನ ಒಳಪದರಗಳಲ್ಲಿ ಹೈಪೋಸೆಂಟರ್ ಅನ್ನು ನೋಡ್ತೀವಿ. ಆನ್ ದ ಟಾಪ್ ವಿಲ್ ಸಿ ದ ಎಪಿಸೆಂಟರ್. ಸೊ ಫೋಕಸ್ ಅಲ್ಲಿ ಇದು ಜನರೇಟ್ ಆಗಿ ಸರ್ಫೇಸ್ ಅನ್ನ ರೀಚ್ ಆಗುತ್ತೆ. ಅಂಡ್ ವಿ ವಿಲ್ ಬಿ ರೀಕಾಲ್ ಮಾಡ್ಕೊಳ್ಳಿ, P ವೇವ್ಸ್, S ವೇವ್ಸ್, ಇವನ್ನ ನಾವು ಬಾಡಿ ವೇವ್ಸ್ ಅಂತ ಕರ್ಕೊಳ್ತೀವಿ. S ವೇವ್ಸ್, R and L ವೇವ್ಗಳನ್ನ ನಾವು ಸರ್ಫೇಸ್ ವೇವ್ ಅಂತ ಕರ್ಕೊಳ್ತೀವಿ. ಸೊ ದಿಸ್ ಇಸ್ ಅಬೌಟ್ ಯುವರ್ ಆಕ್ಚುಯಲ್ ಬ್ಯಾಕ್ಗ್ರೌಂಡ್ ಫಾರ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್. ಈ ರೀತಿಯಾದಂತಹ ಅರ್ತ್ ಕ್ವೇಕಿನ ಒಂದು ಫಿನಾಮಿನಾ ಇಲ್ಲಿ ಇನ್ನೊಂದು ರೀತಿಯಲ್ಲಿ ಪ್ರಸ್ತುತಪಡಿಸಿದರೆ, ಇದಕ್ಕೆ ರೀಸನ್ ಏನಪ್ಪಾ? ದಿಸ್ ಇಸ್ ನಾಟ್ ಅಬೌಟ್ ದ ಕನ್ವೆಕ್ಷನಲ್ ಕರೆಂಟ್. ದಿಸ್ ಇಸ್ ಅಬೌಟ್ ನಮ್ಮ ಹೆಚ್ಚಾಗಿ ಸುರಿದಂತಹ ಇತ್ತೀಚಿನ ನಿನ್ನೆ ನಾವು ನ್ಯೂಸ್ ಅನ್ನ ಕನೆಕ್ಟ್ ಮಾಡ್ಕೊಳ್ಳುವಂಥದ್ದಾದ್ರೆ, ನಾವೀಗಾಗಲೇ ನೋಡಿದೀವಿ ಹೆಚ್ಚಾಗಿ ಸುರಿದಂತಹ ಮಳೆಯ ಪ್ರಮಾಣ ನಾವು ಒಂದು 6-7 ಜಿಲ್ಲೆಗಳಲ್ಲಿ ನಿನ್ನೆ ಗಮನಿಸಿದ್ವಿ. 100%ಕ್ಕೂ ಹೆಚ್ಚಿದಂತಹ ಮಳೆಯನ್ನ ಗಮನಿಸಿದ್ವಿ. ಈ ರೀತಿಯಾದಂತಹ ಮಳೆ, ವೆನ್ ದರ್ ಇಸ್ ಇನ್ಕ್ರೀಸ್ಡ್ ಕ್ವಾಂಟಿಟಿ ಆಫ್ ವಾಟರ್ ವಿಚ್ ಇಸ್ ಡ್ರೈನ್ಡ್ ಇನ್ ಟು ದ ಲೇಯರ್ಸ್ ಆಫ್ ದ ಅರ್ತ್, ದರ್ ಇಸ್ ಅ ಚಾನ್ಸಸ್ ದಟ್ ದೀಸ್ ರಾಕ್ಸ್ ವಿಲ್ ಹ್ಯಾವ್ ದ ಪರ್ಮಿಯಬಿಲಿಟಿ. ಆ ಒಂದು ಪರ್ಮಿಯಬಿಲಿಟಿ ಹೆಚ್ಚಾದಂತಹ ಕಾರಣದಿಂದ ಹೈಡ್ರಾಲಿಕ್ ಹೆಡ್ ಏನಾಗುತ್ತೆ? ಸ್ಟ್ರೆಸ್ ಅನ್ನ ರಿಲೀಸ್ ಮಾಡ್ತಾ ಹೋಗುತ್ತೆ, ವಿಚ್ ವಿಲ್ ಹ್ಯಾವ್ ದ ಕೆಪಾಸಿಟಿ ಇನ್ ಆರ್ಡರ್ ಟು ಜನರೇಟ್ ದೀಸ್ ಸರ್ಫೇಸ್ ವೇವ್ಸ್. ಸೊ ಇದನ್ನ ಭೂಮಿಯ ಮೇಲ್ಭಾಗದಲ್ಲಿ ಒಂದು ಹೈಡ್ರೋಸೆಸ್ಮಿಸಿಟಿಯನ್ನ ಕ್ರಿಯೇಟ್ ಮಾಡುವಂತಹ ವೇವ್ಗಳನ್ನ ಕ್ರಿಯೇಟ್ ಮಾಡುವಂತಹ ಎನರ್ಜಿ ಇದಕ್ಕೆ ಇರುತ್ತೆ. ಕಲ್ಲು ಬಂಡೆಗಳು ಈ ಒಂದು ಪರ್ಮಿಯಬಿಲಿಟಿಯ ಕಾರಣದಿಂದಾಗಿ ಫ್ರಾಕ್ಚರ್ ಅನ್ನ ಹೊಂದಿದಾಗ ಈ ರೀತಿಯಾದಂತಹ ಒಂದು ಹೈಡ್ರೋಸೆಸ್ಮಿಸಿಟಿಯನ್ನ ಕ್ರಿಯೇಟ್ ಮಾಡುತ್ತೆ ಅನ್ನುವಂಥದ್ದು ಸುದ್ದಿ. ಈಗ ನಿಮ್ಗೆ ಅರ್ಥ ಆಗಿದೆ. ದಿಸ್ ಇಸ್ ದ ಮೇಜರ್ ರೀಸನ್ ಫಾರ್ ಅರ್ತ್ ಕ್ವೇಕ್ ಸ್ವಾಮ್ಸ್ ಅಂತ ಏನ್ ಕರಿತೀವಿ ಪೆನಿನ್ಸುಲಾರ್ ಇಂಡಿಯಾದಲ್ಲಿ. ದಿಸ್ ಇಸ್ ದ ಮೇಜರ್ ರೀಸನ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಮುಂದುವರಿಯೋಣ. ದ ನೆಕ್ಸ್ಟ್ ಸುದ್ದಿ ಯಾವ್ದಪ್ಪ ಇವತ್ತಿನ ನ್ಯೂಸ್ ಅಲ್ಲಿ ಇರೋದು ಅನ್ನುವಂಥದ್ದಾದ್ರೆ, ದ ನೆಕ್ಸ್ಟ್ ಥಿಂಗ್ ಇನ್ ನ್ಯೂಸ್ ಇಸ್ ಹೈಡಲ್ ಪವರ್. ಸೊ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ಜಲವಿದ್ಯುತ್ ಅಂತ ನಾವೇನ್ ಕರ್ಕೊಳ್ತೀವಿ, ಹೈಡಲ್ ಪವರ್. ಈ ನಮ್ಗೆ ತಿಳಿಬೇಕಾಗಿರುವಂಥದ್ದು ಏನು? ನಮ್ಮ ಭಾರತದಲ್ಲಿ ಹಾಗೇನೆ ನಮ್ಮ ಕರ್ನಾಟಕದಲ್ಲಿ ವೆನ್ ವಿ ಆರ್ ಎಲೆಕ್ಟ್ರಿಸಿಟಿ ಅನ್ನುವಂಥದ್ದನ್ನ ನಾವು ಯಾವ್ಯಾವ ಸೋರ್ಸ್ಗಳಿಂದ ಜನರೇಟ್ ಮಾಡ್ಕೊಳ್ತಿದೀವಿ. ಇದರಲ್ಲಿ ರಿನ್ಯೂವಬಲ್ ಸೋರ್ಸಸ್ ಅಂದ್ರೆ ಯಾವುದು? ರಿನ್ಯೂವಬಲ್ ಅಂತ ಹೇಳಿದ್ರೆ ಮತ್ತೆ ಮರುಬಳಕೆ ಮಾಡಬಹುದು, ಅಥವಾ ನಮ್ಮ ಒಂದು ನೇಚರಲ್ಲಿ ಈ ಒಂದು ರಿನ್ಯೂವಬಿಲಿಟಿ ಇರುವಂತಹ ಚಾನ್ಸಸ್ ಯಾವ್ಯಾವ್ದಕ್ಕಿದೆ ಅನ್ನುವಂಥದ್ದಾದ್ರೆ, ಫಸ್ಟ್ ಥಿಂಗ್ ಇಸ್ ಸೋಲಾರ್ ಪವರ್, ದ ಸೆಕೆಂಡ್ ಒನ್ ಇಸ್ ದ ಹೈಡಲ್ ಎಲೆಕ್ಟ್ರಿಕ್ ಪವರ್, ಹೌದಲ್ವಾ? ಹಾಗೇನೆ ವಿಂಡ್, ಇವೆಲ್ಲವೂ ಕೂಡ ರಿನ್ಯೂವಬಲ್ ರಿಸೋರ್ಸಸ್. ಹಾಗಾದ್ರೆ ನಾನ್ ರಿನ್ಯೂವಬಲ್ ರಿಸೋರ್ಸಸ್ ಇಂದ ಕ್ರಿಯೇಟ್ ಆಗುವಂತಹ ನಮ್ಮ ಎಲೆಕ್ಟ್ರಿಸಿಟಿ ಜನರೇಷನ್ ಯಾವ್ದಾದ್ರಿಂದ ಆಗ್ತದೆ? ಕೋಲ್ ಇರಬಹುದು ಅಥವಾ ನ್ಯೂಕ್ಲಿಯರ್ ಎನರ್ಜಿ ಇರಬಹುದು. ಇವೆಲ್ಲ ನಾನ್ ರಿನ್ಯೂವಬಲ್ ರಿಸೋರ್ಸಸ್. ಇಲ್ಲಿ ನಾವು ಮಾತಾಡ್ತಿರುವಂತದ್ದು ಕರ್ನಾಟಕದಲ್ಲಿ ದ ಬ್ಯಾಲೆನ್ಸ್ ಬಿಟ್ವೀನ್ ರಿನ್ಯೂವಬಲ್ ಅಂಡ್ ನಾನ್ ರಿನ್ಯೂವಬಲ್ ರಿಸೋರ್ಸ್ಗಳ ಬಳಕೆ ಮಾಡಿಕೊಂಡು ನಾವು ಪವರ್ ಎಲೆಕ್ಟ್ರಿಸಿಟಿ ಜನರೇಷನ್ ಅನ್ನ ಮಾಡ್ತಿದೀವಿ. ಈಗ ಕರ್ನಾಟಕದಲ್ಲಿ ಏನಪ್ಪಾ ಆಗಿದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಮಳೆ ಚೆನ್ನಾಗಿದೆ ನಮ್ಮ ಕರ್ನಾಟಕದಲ್ಲಿ. ಇದು ನಮ್ಗೆ ಗೊತ್ತಿರುವಂತದ್ದು, ನಿನ್ನೆಯ ಸುದ್ದಿಯಲ್ಲೂ ಕೂಡ ಇತ್ತು. ನಾನು ನಿನ್ನೆ ಅಥವಾ ಹಿಂದಿನ ಸುದ್ದಿಗಳನ್ನ ನಿಮಗೆ ಆಗಿಂದಾಗೆ ರಿಪೀಟ್ ಮಾಡ್ತಿರ್ತೀನಿ. ದೇರ್ ಫೋರ್ ದಿನ ಈ ಒಂದು ವಿಡಿಯೋಗಳನ್ನ ಕನ್ಸಿಸ್ಟೆಂಟ್ ಆಗಿ ವಾಚ್ ಮಾಡ್ಕೊಳ್ತಾ ಬನ್ನಿ, ಬಿಕಾಸ್ ಎವ್ರಿಥಿಂಗ್ ದಟ್ ವಿ ರೀಡ್ ಇನ್ ಕರೆಂಟ್ ಅಫೇರ್ಸ್ ಆರ್ ಇಂಟರ್ ಕನೆಕ್ಟೆಡ್, ಹೌದಲ್ವಾ? ಮುಂದುವರಿಯೋಣ.
ಈಗಾಗಲೇ ಹೇಳ್ತಿದ್ದೆ, ದೆರ್ ಇಸ್ ದ ಬ್ಯಾಲೆನ್ಸ್ ವಿಚ್ ಇಸ್ ಟು ಬಿ ಎಕ್ಸಿಸ್ಟೆಡ್ ಬಿಟ್ವೀನ್ ದ ಫಾಸಿಲ್ ಫ್ಯೂಯಲ್ಸ್. ಅಂದರೆ ನಾವು ಕೋಲನ್ನು ಬಳಕೆ ಮಾಡಿಕೊಂಡು ನಾವೇನು ಥರ್ಮಲ್ ಪವರ್ ಪ್ರೊಡಕ್ಷನ್ ಮಾಡ್ತೀವಲ್ಲ, ಸೊ ಈ ಒಂದು ಥರ್ಮಲ್ ಪವರ್ ಪ್ರೊಡಕ್ಷನ್ಗೂ ಹಾಗೆಯೇ ಈ ಒಂದು ಹೈಡಲ್ ಪವರ್ ಪ್ರೊಡಕ್ಷನ್ಗೂ ಇಲ್ಲಿ ಒಂದು ತಿಕ್ಕಾಟ ನಡೀತಿದೆ ಅಂತ. ಇದರ ಅನ್ ಇಂಬ್ಯಾಲೆನ್ಸ್, ಲೋಡ್ ಮಿಸ್ ಮ್ಯಾಚ್ ಆಗ್ತಿದೆ. ಏನಕ್ಕೆ ಆಗ್ತಿದೆ ಅನ್ನೋಂಥದ್ದಾದರೆ ಬೇಸಿಕಲಿ ಈ ಒಂದು ನೀರಿನ ಬಳಕೆಯನ್ನು ನಾವು ಕಂಪ್ಲೀಟ್ಲಿ ಥರ್ಮಲ್ ಪವರ್ ಪ್ರೊಡಕ್ಷನ್ ಸ್ಟಾಪ್ ಮಾಡಿ ಬರೀ ಹೈಡ್ರೋ ಪವರ್ ಪ್ರೊಡಕ್ಷನ್ ಇಂದನೇ ನಾವು ನಮ್ಮ ನೆಸೆಸಿಟಿಗಳೇನಿದೆ, ಡಿಮ್ಯಾಂಡ್ ಏನಿದೆ, ಇದನ್ನ ಪೂರೈಕೆ ಮಾಡ್ತಿದ್ದಾಗ ವೆನ್ ಇಟ್ ಇಸ್ ಪೀಕ್ ಸಮ್ಮರ್ಸ್ ಡ್ಯಾಮಲ್ಲಿ ಇರುವಂಥ ನೀರೆಲ್ಲ ಕಂಪ್ಲೀಟ್ ಆಗಿ ಖರ್ಚಾಗ್ಬಿಟ್ಟಿರುತ್ತೆ. ಸೊ ಕೋಲ್ ಸಿಗ್ತಿಲ್ಲ ಅಥವಾ ಕೋಲ್ ಅವೈಲಬಿಲಿಟಿ ಇಲ್ಲ, ಇಂಪೋರ್ಟ್ ಮಾಡ್ಕೊಳ್ತಿಲ್ಲ ನಮ್ಮ ರಾಜ್ಯ ಸರ್ಕಾರ ಅನ್ನೋ ಕಾರಣಕ್ಕೆ ಈ ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಅನ್ನ ನಾವು ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆಗಿದ್ರೆ ದೇರ್ ವಿಲ್ ಬಿ ಅಕ್ಯೂಟ್ ಶಾರ್ಟೇಜ್ ಆಫ್ ವಾಟರ್ ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಒಂದು ಪರ್ಟಿಕ್ಯುಲರ್ ಸುದ್ದಿಯಿಂದ ನಾವು ಕಲಿಬೇಕಾಗಿರುವಂಥದ್ದೇನು? ಕರ್ನಾಟಕದಲ್ಲಿ ನಾವು ಅತಿ ಹೆಚ್ಚು ಹೈಡ್ರೋ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡುವಂತಹ ಡ್ಯಾಮ್ಗಳು ಎಲ್ಲೆಲ್ಲಿದೆ? ಒಂದು ಲಿಂಗನಮಕ್ಕಿ ಯಾವ ನದಿಯ ಮೇಲಿದೆ? ಶರಾವತಿ ನದಿಯ ಮೇಲಿದೆ. ಸೂಪಾ ಡ್ಯಾಮ್ ಯಾವ ನದಿಯ ಮೇಲಿದೆ? ಕಾಳಿ ನದಿಯ ಮೇಲಿದೆ. ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂಥದ್ದು. ಇನ್ನ ಮಣಿ, ಈ ಮೂರೂ ಡ್ಯಾಮ್ಗಳಿಂದ ಸರಿಸುಮಾರು 85% ನಮ್ಮ ಹೈಡ್ರೋ ಎಲೆಕ್ಟ್ರಿಸಿಟಿ ಪವರ್ ಏನು ಆಗ್ತಿದೆ, ಜನರೇಟ್ ಆಗ್ತಿದೆ, ಹೌದಲ್ವಾ? ಈ ಒಂದು ಪವರ್ ಅನ್ನ ನಾವು ಯಾವ ಒಂದು ಕಾಲಮಾನದಲ್ಲಿ ಹೇಗೆ ಬಳಸ್ಕೊಳ್ಬೇಕು, ಆ ಫ್ಲೆಕ್ಸಿಬಿಲಿಟಿನ ಹೇಗೆ ಮಾಡ್ಕೋಬೇಕು ಅನ್ನೋಂಥದ್ರ ಬಗ್ಗೆ ಈ ಒಂದು ಸುದ್ದಿ ಮಾತಾಡ್ತಿದೆ, ಹೌದಲ್ಲ? ಸೊ ವಿಲ್ ಗೋ ಆನ್ ಟು ದ ನೆಕ್ಸ್ಟ್ ನ್ಯೂಸ್. The next news is about ಮಾಹಿತಿ ಕಣಜ, a very important application. ಮಾಹಿತಿ ಕಣಜವನ್ನ ನೀವು ಈಗಾಗಲೇ ಕರೆಂಟ್ ಅಫೇರ್ಸ್ ಅಲ್ಲಿ ಇಫ್ ಯು ಆರ್ ರೆಗ್ಯುಲರ್, ಇದಕ್ಕೂ ಮುಂಚೆ ನಿಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರೆ ಇದನ್ನ ಮಲ್ಟಿಪಲ್ ಟೈಮ್ಸ್ ರಿವೈಸ್ ಮಾಡ್ಕೊಂಡಿರ್ತೀರಾ. ಇದನ್ನ ಸಾಕಷ್ಟು ಎಕ್ಸಾಮ್ಗಳಲ್ಲೂ ಈಗಾಗಲೇ ಕೇಳಿದ್ದಾನೆ. ಅ ವೆರಿ ಇಂಪಾರ್ಟೆಂಟ್ ನ್ಯೂಸ್. ಇದು ಏನಕ್ಕಪ್ಪ ಇವತ್ತು ನಾವು ಇದರ ಬಗ್ಗೆ ಮಾತಾಡ್ತಿದ್ದೀವಿ ಅನ್ನೋದಾದ್ರೆ, ಮಾಹಿತಿ ಕಣಜ ಅ ವೆಬ್ ಪೋರ್ಟಲ್ providing government information now has 160 services and 50 departments in its fold. ಏನು ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ, ಮಾಹಿತಿ ಕಣಜ ಅನ್ನುವಂತಹ ಪ್ಲಾಟ್ಫಾರ್ಮ್ ಅಲ್ಲಿ ನಮಗೆ ಗೌರ್ಮೆಂಟ್ ಕೊಡುವಂತಹ ಎಲ್ಲ ರೀತಿಯಾದಂತಹ ಸರ್ವಿಸಸ್ ಏನಿದೆ ಅಥವಾ ಅದರ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ್ಯಾವ ರೀತಿಯಾದಂತಹ ಫಂಡ್ ಅಲೋಕೇಶನ್ ನಡೀತಿದೆ, ಇದರ ಎಲ್ಲದರ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ. ನಾವೇನ್ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ನ ಅಡಿಯಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ರೀತಿಯಾದಂತಹ ಒಂದು ವಿಲೇವಾರಿ ಆಗ್ತಿದೆ, ಕಡತಗಳ ವಿಲೇವಾರಿ ಆಗ್ತಿದೆ ಅನ್ನುವಂಥದ್ರ ಬಗ್ಗೆ ಹೇಗೆ ಮಾಹಿತಿಯನ್ನು ಪಡ್ಕೊಳ್ತೀವೋ, ಈ ಒಂದು ಮಾಹಿತಿ ಕಣಜ ಅನ್ನುವಂಥ ವೆಬ್ ಪೋರ್ಟಲ್ ನಲ್ಲಿ ವಿ ಆರ್ ಏಬಲ್ ಟು ರಿಸೀವ್ ದ ಇನ್ಫಾರ್ಮೇಶನ್ ಅಬೌಟ್ ಆಲ್ ದೀಸ್ ಸರ್ವಿಸಸ್ ಅಂಡ್ ಫ್ರಮ್ 50 ಡಿಪಾರ್ಟ್ಮೆಂಟ್ಸ್ ಇನ್ ಅವರ್ ಕರ್ನಾಟಕ. ಸೊ ಕರ್ನಾಟಕದ ಒಂದು ವೆಬ್ ಪೋರ್ಟಲ್ ಮಾಹಿತಿ ಕಣಜ, ಹೌದಲ್ವಾ? ಸೊ ಈ ಒಂದು ಮಾಹಿತಿ ಕಣಜದಲ್ಲಿ ಈ ರೀತಿಯಾಗಿ ಮಾಹಿತಿ ಅಂದ್ರೆ ನಮ್ಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡುವಂತದ್ರಿಂದ ಉದ್ದೇಶ ಏನಪ್ಪಾ? ವಾಟ್ ಇಸ್ ದ ಆಕ್ಚುಯಲ್ ಫಿಲಾಸಫಿ ಬಿಟ್ವೀನ್ ದಿಸ್ ಪರ್ಟಿಕ್ಯುಲರ್ ಅಂತ ತಿಳ್ಕೊಳ್ಳುವಂಥದ್ದಾದ್ರೆ, ಗವರ್ಮೆಂಟ್ ಬಿಲೀವ್ಸ್ ದಟ್ ಒನ್ಸ್ ದ ಸಿಟಿಸನ್ ಇಸ್ ಅವೇರ್ ಆರ್ ಹಿ ಇಸ್ ವಿಜಿಲೆಂಟ್, ಅವನಿಗೆ ಈ ಒಂದು ಅರಿವು ಇದ್ದಾಗ, ಅಂದರೆ ಗೌರ್ಮೆಂಟ್ ಎಲ್ಲಿ ಸ್ಪೆಂಡ್ ಮಾಡ್ತಿದೆ ಅಥವಾ ಯಾವ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಅಲ್ಲಿ ಫಂಡಿಂಗ್ ನಮ್ದು ಯೂಸ್ ಆಗ್ತಿದೆ, ನಾವು ಕಟ್ಟಿರುವಂತಹ ಟ್ಯಾಕ್ಸಸ್ ಎಲ್ಲೆಲ್ಲಿ ಬಳಕೆ ಆಗ್ತಿದೆ ಅಂತ ಗೊತ್ತಾದಾಗ ಅದರ ಸರಿಯಾದ ಉಪಯೋಗ ಕೂಡ ಆಗುತ್ತೆ ಅನ್ನುವಂಥದ್ದು ಈ ಒಂದು ಮಾಹಿತಿ ಕಣಜದ ಒಂದು ಆಕ್ಚುಯಲ್ ಉದ್ದೇಶ. ಮೂವಿಂಗ್ ಆನ್, ಯಾವ್ದಪ್ಪ ವಿಚ್ ಇಸ್ ದ ನೆಕ್ಸ್ಟ್ ನ್ಯೂಸ್ ಅಂತ ನಾವು ತಿಳ್ಕೊಳ್ಳುವಂಥದ್ದಾದ್ರೆ, ಯೆಲ್ಲೋ ಅಲರ್ಟ್ ಇಶ್ಯೂ ಆಗಿದೆ ಬೆಂಗಳೂರಲ್ಲಿ. ಏನಿದು ಯೆಲ್ಲೋ ಅಲರ್ಟ್ ಅಂತ ಅನ್ಕೊಂತಿದ್ದೀರಾ? ಯೆಲ್ಲೋ ಮಾತ್ರ ಅಲ್ಲ ಕಣ್ರಿ, ದೇರ್ ಆರ್ ಮಲ್ಟಿಪಲ್ ಅಲರ್ಟ್ಸ್, ಕಲರ್ ಅಲರ್ಟ್ಸ್ ಇದೆ. As fancy as the alert might sound, it is as disastrous when it is completely out of the hand ಅಥವಾ ಕಂಟ್ರೋಲ್ ಅಲ್ಲಿ ಬರದೇ ಇರುವಂತಹ ಅಲರ್ಟ್ಗಳು ಕೂಡ ಇರುತ್ತೆ. ಯಾವ್ದಪ್ಪ ಇದು ಅಂತ ಕೇಳ್ತಿದ್ರೆ, there is yellow alert, blue alert, orange alert, red alert. ಏನಕ್ಕೆ ಕೊಡ್ತಾರೆ ಈ ಅಲರ್ಟ್ ಅಂತಂದ್ರೆ, this is given from Indian Meteorological Department. ಹೌದು, ಇಂಡಿಯನ್ ಮೀಟರ್ಲಾಜಿಕಲ್ ಡಿಪಾರ್ಟ್ಮೆಂಟ್ ನಮ್ಮ ವೆದರ್ ಅನ್ನ ಕಂಪ್ಲೀಟ್ ಆಗಿ ಮಾನಿಟರ್ ಮಾಡಿ ಯಾವ ಒಂದು ಕಾಲಮಾನಕ್ಕೆ ಏನು ನಮ್ಮ ವೆದರ್ ಅಲ್ಲಿ ಚೇಂಜಸ್ ಆಗುತ್ತೆ ಅನ್ನೋಂಥದ ಇನ್ಫಾರ್ಮೇಶನ್ ಅನ್ನ ನಮಗೆ ತಿಳಿಸ್ತಿರುತ್ತೆ. ನಾವು ಬೆಂಗಳೂರಲ್ಲಿ ಯೆಲ್ಲೋ ಅಲರ್ಟ್ ಇಶ್ಯೂ ಆಗಿದೆ. ಹಾಗಾದ್ರೆ ಬೆಂಗಳೂರಿನ ಒಂದು ವಾತಾವರಣದಲ್ಲಿ, ದಟ್ ಇಸ್ ವೆದರ್ ಅಲ್ಲಿ ದೇ ಕ್ಯಾನ್ ಬಿ ಚೇಂಜಸ್ ಅಂತ ಈ ಒಂದು ಯೆಲ್ಲೋ ಅಲರ್ಟ್ ಅನ್ನ ಕೊಟ್ಟಿದ್ದಾರೆ. ಇದರ ಪ್ರಕಾರ ಏನಪ್ಪಾ ಅಂತ ಹೇಳಿದ್ರೆ, ದರ್ ಇಸ್ ಅ ಪಾಸಿಬಿಲಿಟಿ ಆಫ್ ಹೆವಿ ರೈನ್ 7.5 to 15 millimeter ಇಫ್ ದರ್ ಇಸ್ ಅ ಕ್ವೆಶನ್. ನಮ್ಮ ಒಂದು ಪ್ರಿಲಿಮ್ಸ್ ಪ್ಯಾಟರ್ನ್ ಅಲ್ಲಿ ಕ್ವೆಶನ್ ಇದ್ದಾಗ, ಆಬ್ಜೆಕ್ಟಿವ್ ಕ್ವೆಶನ್ ಈ ತರ ಫಾರ್ಮ್ ಆದಾಗ, ಯೆಲ್ಲೋ ಅಲರ್ಟ್ ಇನ್ ಟರ್ಮ್ಸ್ ಆಫ್ ಮೀಟರಲಾಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಕೇಳಿದಾಗ ಯಾವ ಒಂದು ವಿಷಯಕ್ಕೆ ಈ ರೀತಿಯಾದಂತಹ ಅಲರ್ಟ್ ಅನ್ನ ಕೊಡ್ತಾರೆ ಅಂದ್ರೆ, ಮಳೆಯಾಗುವಿಕೆ ಅಥವಾ ಅಲ್ಲಿ ಇರುವಂತಹ ಸ್ಟಾರ್ಮ್, ಫ್ಲಡ್, ನ್ಯಾಚುರಲ್ ಕೆಲಾಮಿಟಿ ಅಥವಾ ದ ಪಾಸಿಬಿಲಿಟಿ ಆಫ್ ಅ ಡಿಸಾಸ್ಟರ್ ವಿಚ್ ಇಸ್ ಅಬೌಟ್ ಟು ಹ್ಯಾಪನ್, ಈ ರೀತಿಯಾದಂತಹ ಒಂದು ಕೆಲಾಮಿಟೀಸ್ ಆಗುವಂತ ಸಂದರ್ಭದಲ್ಲಿ ಈ ಅಲರ್ಟ್ಗಳನ್ನ ಕೊಡ್ತಾರೆ. ಬೇಸಿಕಲಿ ಈಗ ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್ ಇದೆ. ಇದರ ಅರ್ಥ ಏನು? ಪಾಸಿಬಿಲಿಟಿ ಆಫ್ rainfall which is from 7.5 to 15 millimeter. ಹಾಗೇನೆ this will continue for few hours ಅಂತ ಹೇಳಿದ್ದಾರೆ. ಇನ್ನ ಬ್ಲೂ ಅಲರ್ಟ್, ಬೇರೆ ನೆಕ್ಸ್ಟ್ ಅಲರ್ಟ್ಗಳು ಯಾವ್ದಿದೆ? ಬ್ಲೂ ಅಲರ್ಟ್ ಅಂತ ಹೇಳಿದ್ರೆ ಪಾಸಿಬಿಲಿಟಿ ಆಫ್ ರೈನ್ ವಿತ್ ಥಂಡರ್ ಸ್ಟಾರ್ಮ್, ಗುಡುಗು ಮತ್ತು ಸಿಡಿಲು ಸಮೇತವಾಗಿ ಸುರಿಯುವಂತಹ ಒಂದು ಮಳೆ ಇದ್ರೆ ಅಲ್ಲಿ ಬ್ಲೂ ಅಲರ್ಟ್ ಅನ್ನ ಕೊಡ್ತಾರೆ, ಥಂಡರ್ ಸ್ಟಾರ್ಮ್. ಇನ್ನ
ಆರೆಂಜ್ ಅಲರ್ಟ್ ಅಲ್ಲಿ ನೋಡಿ ವಿಂಡ್ ಸ್ಪೀಡ್ ವಿಲ್ ಬಿ ಅರೌಂಡ್ 65 to 75 km/h. ಹಾಗಾದ್ರೆ ಟ್ರಾಪಿಕಲ್ ಸೈಕ್ಲೋನ್ ಇಲ್ಲಿ ನೋಡಿ ಜೋಗ್ರಫಿ ಕಾನ್ಸೆಪ್ಟ್ ಮತ್ತೆ ಆಡ್ ಆಗ್ತಿದೆ. ನಿಮ್ಮ ಕೋರ್ ಸಬ್ಜೆಕ್ಟ್ಸ್ ನ ಸ್ಟ್ರೆಂತ್ ಮಾಡ್ಕೊಳ್ಳೋದಕ್ಕೆ ದಿಸ್ ಇಸ್ ದ ರೈಟ್ ವೇ. ಕರೆಂಟ್ ಅಫೇರ್ಸ್ ಅನ್ನ ಓದ್ತಿರುವಾಗ ಬ್ರಷ್ ಯುವರ್ ಕೋರ್ ಸಬ್ಜೆಕ್ಟ್ಸ್. ಓಕೆ, ಇಲ್ಲಿ ನಾವು ವಿಂಡ್ ಸ್ಪೀಡ್ ಬಗ್ಗೆ ಮಾತಾಡ್ತಿದ್ದೀವಿ. ವಿಂಡ್ ಸ್ಪೀಡ್ ಅರೌಂಡ್ 65 to 70 km/h. ಹಾಗಾದ್ರೆ ಟ್ರಾಪಿಕಲ್ ಸೈಕ್ಲೋನಿನ ಸ್ಪೀಡ್ ಎಷ್ಟು ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಮೋರ್ ದ್ಯಾನ್ 120 to 150 km ರೇಂಜ್ ಇರುವಂತಹ ಒಂದು ವಿಂಡ್ ಸ್ಪೀಡ್ ಅನ್ನ ಟ್ರಾಪಿಕಲ್ ಸೈಕ್ಲೋನ್ಸ್ ಹೊಂದಿರುತ್ತೆ ಅನ್ನುವಂಥದ್ದು ನಿಮಗೆ ಅರಿವಿರಬೇಕು. ದ ಪಾಸಿಬಿಲಿಟಿ ಆಫ್ 15 to 33 mm ಆಫ್ ರೈನ್ ಆಗುವಂತ ಸಾಧ್ಯತೆ ಇದ್ದಾಗ ಅದನ್ನ ನಾವೇನಂತ ಕರಿತೀವಿ, ಆರೆಂಜ್ ಅಲರ್ಟ್ ಅಂತ ಕರಿತೀವಿ. ಯಾವಾಗ ಆರೆಂಜ್ ಅಲರ್ಟ್ ಅನ್ನು ಡಿಸ್ಟ್ರಿಬ್ಯೂಟ್ ಕೊಡ್ತಾರೆ ಅನ್ನೋಂಥದ್ದಾದ್ರೆ ಸೈಕ್ಲೋನಿನ ಕಾರಣದಿಂದಾಗಿ ಹೆವಿ ರೈನ್ ಆಗುವಂಥದ್ದು ಮತ್ತೆ ಲೈಫ್ ಮತ್ತು ಪ್ರಾಪರ್ಟಿಯ ಡ್ಯಾಮೇಜ್ ಆಗುತ್ತೆ ಅನ್ನೋಂಥ ಸಂದರ್ಭದಲ್ಲಿ ಜನರಿಗೆ ಮನೆಯಲ್ಲೇ ಉಳ್ಕೊಳ್ಳಿ ಅನ್ನೋಂಥದಕ್ಕೆ ಈ ಒಂದು ಆರೆಂಜ್ ಅಲರ್ಟ್ ಅನ್ನ ಕೊಡ್ತಾರೆ. ಇನ್ನ ರೆಡ್ ಅಲರ್ಟ್ ಯಾವಾಗ ಕೊಡ್ತಾರೆ ಅನ್ನೋಂಥದ್ದಾದ್ರೆ ಹೈ ಇಂಟೆನ್ಸಿಟಿ ಸೈಕ್ಲೋನ್ಗಳಿದ್ದಾಗ, ಸಚ್ ಆಸ್ ವಿಂಡ್ ಸ್ಪೀಡ್ ಮೋರ್ ದೆನ್ 130 km. ಟ್ರಾಪಿಕಲ್ ಸೈಕ್ಲೋನ್ ವೆನ್ ದೇ ಆರ್ ಜನರೇಟೆಡ್ ಆನ್ ದ ಓಷನ್ ಸರ್ಫೇಸ್, ಅಂದ್ರೆ ನಮ್ಮ ಸಾಗರದ ಮೇಲ್ಮೈಯಲ್ಲಿ ಈ ಒಂದು ಸೈಕ್ಲೋನ್ಗಳು ಜನರೇಟ್ ಆದಾಗ, ಈ ಸೈಕ್ಲೋನ್ಗಳು ನಮ್ಮ ಭೂ ಪ್ರದೇಶವನ್ನ ತಲುಪಿದಾಗ ವೆನ್ ದೇ ರೀಚ್ ದ ಲ್ಯಾಂಡ್ ಸರ್ಫೇಸ್ ದೇ ಡೆಸಿಪೇಟ್, ಅವುಗಳ ಒಂದು ಸ್ಪೀಡ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಬಟ್ ದೇ ಆರ್ ವೆರಿ ಹೈ ಇಂಟೆನ್ಸಿಟಿ ಸೈಕ್ಲೋನ್ಸ್ ಅಂದಾಗ ದೇ ಮೈಟ್ ಹ್ಯಾವ್ greater speed even when they reach the land surfaces. ಈ ರೀತಿಯಾದಂತಹ ಸಂದರ್ಭದಲ್ಲಿ ರೆಡ್ ಅಲರ್ಟ್ ಅನ್ನ ಕೊಡ್ತಾರೆ, ವಿಚ್ ಮೀನ್ಸ್ ದಟ್ ಹೆವಿ ಲಾಸ್ ಇಸ್ ಗೋಯಿಂಗ್ ಟು ಅಕರ್. ಮುಂದಿನ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಕರ್ನಾಟಕ ಹ್ಯಾಸ್ ಸೈನ್ಡ್ MOU ವಿತ್ NASSCOM. ಓಕೆ, ಏನಿದು NASSCOM ಅಂತ ಹೇಳಿದ್ರೆ, ಇಟ್ ಇಸ್ ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸಾಫ್ಟ್ವೇರ್ ಅಂಡ್ ಸರ್ವಿಸ್ ಕಂಪನಿ. ಏನಕ್ಕೆ ಈ ಒಂದು MOU ಏನಕ್ಕೆ ಮಾಡ್ಕೊಂಡಿದೆ? ಟು ಎಕ್ವಿಪ್ ದ ಸ್ಟೂಡೆಂಟ್ಸ್ ಹೂ ಆರ್ ಪರ್ಸ್ಯೂಯಿಂಗ್ ದೇರ್ ಹೈಯರ್ ಎಜುಕೇಶನ್ ಕೋರ್ಸಸ್ ಇನ್ ಕರ್ನಾಟಕ ವಿತ್ ಇಂಡಸ್ಟ್ರಿ ಅಲೈನ್ಡ್ ಸ್ಕಿಲ್ಸ್. ಸೊ ಒಂದು ಇಂಡಸ್ಟ್ರಿಗೆ ಬೇಕಾಗುವಂತಹ ಸ್ಕಿಲ್ಗಳನ್ನ ಯಾರು ಪರ್ಸ್ಯೂ ಮಾಡ್ಕೊಳ್ತಿದಾರೋ ತಮ್ಮ ಹೈಯರ್ ಎಜುಕೇಶನ್ ಅಲ್ಲಿ, ಅವರನ್ನ ಎಕ್ವಿಪ್ ಮಾಡ್ಲಿಕ್ಕೋಸ್ಕರ ಈ ರೀತಿಯಾದಂತಹ ಒಂದು ಪಾರ್ಟ್ನರ್ಶಿಪ್ ಅನ್ನ ನಮ್ಮ ಸರ್ಕಾರ ಮಾಡ್ಕೊಂಡಿದೆ. ಇದರಿಂದ ಏನಪ್ಪಾ ನಮಗೆ ಬೆನಿಫಿಟ್, ನಮ್ಮ ಕರ್ನಾಟಕದವ್ರಿಗೆ ಏನ್ ಬೆನಿಫಿಟ್ ಅಂತ ಹೇಳಿದ್ರೆ, ಫ್ಯೂಚರ್ ಸ್ಕಿಲ್ಸ್ ಪ್ರೈಮ್ ಪ್ಲಾಟ್ಫಾರ್ಮ್ ಅಲ್ಲಿ ಈ ರೀತಿಯಾದಂತಹ ಸ್ಟೂಡೆಂಟ್ಸ್ ಅನ್ನ ಟ್ರೈನ್ ಮಾಡಿ ಅವರನ್ನ ಇಂಡಸ್ಟ್ರಿ ರೆಡಿ ಮಾಡ್ತಿದ್ದಾರೆ. Therefore, all the universities have been covered under this project. ಕರ್ನಾಟಕ HEC NASSCOM MOU, ದಟ್ ಇಸ್ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ನಾವೇನು ಕರ್ಕೊಳ್ತೀವಿ, ಈ ರೀತಿಯಾದಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಸೈನ್ ಮಾಡ್ಕೊಂಡಿದ್ದಾರೆ ಪ್ಯಾಕ್ಟ್. ದಟ್ ಇಸ್ ಹೌ ದ ಸ್ಟೂಡೆಂಟ್ಸ್ ವಿಲ್ ಬಿ ಮೇಡ್ ಆರ್ ಟ್ರೈನ್ಡ್, ಇಂಡಸ್ಟ್ರಿ ರೆಡಿ ಆಗಿ ಇವರನ್ನ ತಯಾರು ಮಾಡಲಿಕ್ಕೆ. It is not about how many students are getting qualified, it is about how many students are industry ready in order to be employed ಅನ್ನೋಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ದಟ್ ಇಸ್ ವೈ ಸ್ಕಿಲ್ ಅನ್ನೋಂಥದ್ದು ಇಲ್ಲಿ ಬಹುಮುಖ್ಯ ಅಂಶ, ಹೌದಲ್ವಾ? NASSCOM ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಂಥದ್ದಾದ್ರೆ, NASSCOM ಇಟ್ ಇಸ್ ಅ ನಾನ್ ಪ್ರಾಫಿಟ್ ಗ್ಲೋಬಲ್ ಟ್ರೇಡ್ ಅಸೋಸಿಯೇಷನ್ ಫಾರ್ IT ಮತ್ತು BPO ಅಂತ ಕೇಳಿರ್ತಿರಲ್ಲ, ಇಂಡಸ್ಟ್ರಿಗಳಿಗೆ ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮತ್ತು ಬಿಸ್ನೆಸ್ ಪ್ರಾಸೆಸ್ ಔಟ್ಸೋರ್ಸಿಂಗ್ ಇಂಡಸ್ಟ್ರಿಗಳಿಗೆ ಈ ಒಂದು global trade association, that is NASSCOM is associated with. It was established in 1988 and ಸರಿಸುಮಾರು 1500 ಮೆಂಬರ್ಸ್ ಇದ್ದಾರೆ, 250 ಕಂಪನಿಗಳಿದೆ. ಬೇರೆ ಬೇರೆ ದೇಶಗಳಲ್ಲಿ US, UK, ಯುರೋಪ್, ಜಪಾನ್, ಚೈನಾ ಇಲ್ಲೆಲ್ಲವೂ ಕೂಡ ತನ್ನ ಕಂಪನಿಗಳನ್ನ ವಿಸ್ತರಿಸಿಕೊಂಡಿದೆ NASSCOM. ಅಂಡ್ ಇಟ್ ಇಸ್ ಆಲ್ಸೋ ರಿಜಿಸ್ಟರ್ಡ್ ಇನ್ ಇಂಡಿಯಾ ಆಸ್ ಇಂಡಿಯನ್ ಸೊಸೈಟಿ ಆಕ್ಟ್ ಅಂಡರ್ ಅಲ್ಲಿ ಇದು ರಿಜಿಸ್ಟರ್ಡ್ ಸೊಸೈಟಿ, ಹೌದು. ಅಂಡ್ ಇದರ ಹೆಡ್ ಕ್ವಾರ್ಟರ್ ನಮ್ಮ ಭಾರತದ ಪ್ರಮುಖವಾದಂತಹ ಒಂದು ಕ್ಯಾಪಿಟಲ್ ಸಿಟಿಗಳಲ್ಲೂ ಕೂಡ ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಇದೆ. ರೀಜನಲ್ ಆಫೀಸ್ ಇದೆ ಮತ್ತು ಹೆಡ್ ಕ್ವಾರ್ಟರ್ ನ್ಯೂ ಡೆಲ್ಲಿಯಲ್ಲಿದೆ ಅನ್ನೋಂಥದ್ದನ್ನ ನಾವು ಈ ಸುದ್ದಿಯಲ್ಲಿ ತಿಳ್ಕೊಂಡ್ವಿ. ದ ಲಾಸ್ಟ್ ನ್ಯೂಸ್ ಫಾರ್ ಟುಡೇ ವಿಲ್ ಬಿ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಹೊಸದಾಗಿ ಅಪಾಯಿಂಟ್ ಆಗಿರುವಂಥವರು ರಿತುರಾಜ್ ಅವಸ್ಥಿ. ಅಂಡ್ ಶಿ ವಾಸ್ ಅ ಸೀನಿಯರ್ ಜಡ್ಜ್ ಅಟ್ ಅಲಹಾಬಾದ್ ಹೈಕೋರ್ಟ್, ಲಕ್ನೋ ಬೆಂಚಲ್ಲಿ ಇದ್ದಂಥವರು ಈಗ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಆಗಿ ಅಪಾಯಿಂಟ್ ಆಗಿದ್ದಾರೆ. ಇದಕ್ಕೆ ರಿಲೇಟೆಡ್ ಆಗಿರುವಂತಹ ನಿಮ್ಮ ಕೋರ್ ಸಬ್ಜೆಕ್ಟ್ ಏನು ಅನ್ನೋಂಥದ್ದಾದ್ರೆ, ಆರ್ಟಿಕಲ್ 270 ಒಂದು ಸ್ಟೇಟ್ ಅಲ್ಲಿ ಅಪಾಯಿಂಟ್ ಆಗುವಂತಹ ಚೀಫ್ ಜಸ್ಟಿಸ್ ಅನ್ನ ಕುರಿತಾದಂತಹ ಒಂದು ಕಾನ್ಸ್ಟಿಟ್ಯೂಷನಲ್ ಆಕ್ಟ್ ಆಗಿ ನಾವು ಕರಿಬಹುದು. ಆರ್ಟಿಕಲ್ 217 ಅನ್ನ ಖಂಡಿತ ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಸೊ ಹೇಗೆ ಅಪಾಯಿಂಟ್ ಆಗ್ತಾರೆ ಅಂತ ಹೇಳಿದ್ರೆ, ದ ಚೀಫ್ ಜಸ್ಟಿಸ್ ಫಾರ್ ಅ ಸ್ಟೇಟ್ ಇಸ್ ಅಪಾಯಿಂಟೆಡ್ ವಿತ್ ದ ಕನ್ಸಲ್ಟೇಷನ್ ಆಫ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಸೊ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ಕನ್ಸಲ್ಟ್ ಮಾಡಿಕೊಂಡು ವಿತ್ as well as the governor of the state ಯಾರಿರ್ತಾರೋ ಅವ್ರನ್ನ ಕನ್ಸಲ್ಟ್ ಮಾಡಿ ಇವರ ಅಪಾಯಿಂಟ್ಮೆಂಟ್ ಆಗತ್ತೆ. ಇದ್ರ ಬಗ್ಗೆ ಇನ್ನ ಅಪಾಯಿಂಟ್ಮೆಂಟ್ ಮತ್ತು ಅವರ ರಿಮೂವ್ ಅಥವಾ ಇಂಪೀಚ್ಮೆಂಟ್ ಅಂತ ನಾವೇನ್ ಕರ್ಕೊಳ್ತೀವಿ, ಇದ್ರ ಬಗ್ಗೆ ಮಾತಾಡುವಂಥದ್ದಾದ್ರೆ, ಇವರು ದೇ ಹೋಲ್ಡ್ ದ ಆಫೀಸ್ ಅಂಟಿಲ್ ದ ಏಜ್ ಆಫ್ 62 years when it comes to the high court chief justice, but it is 65 years if it is supreme court chief justice. ಹಾಗೇನೆ ಇವರ ಮಿನಿಮಮ್ ಎಕ್ಸ್ಪೀರಿಯನ್ಸ್ 10 ವರ್ಷ ಆಗಿರಬೇಕು ಆಸ್ ಅ
ಹೈಕೋರ್ಟ್ ಜಡ್ಜ್ ಆಗಿ ಅಥವಾ ಯಾವುದೇ ಒಂದು ಜುಡಿಷಿಯಲ್ ಆಫೀಸರ್ ಆಗಿ 10 ವರ್ಷದ ಎಕ್ಸ್ಪೀರಿಯನ್ಸ್, ಇಟ್ ಇಸ್ ಅ ಮಿನಿಮಮ್ ರಿಕ್ವೈರ್ಮೆಂಟ್. ಅಂಡ್ ಇವರ ಒಂದು ಸ್ಯಾಲರಿಗಳು ಕನ್ಸಾಲಿಡೇಟೆಡ್ ಫಂಡ್ ಆಫ್ ಸ್ಟೇಟ್ ಇಂದ ಡ್ರಾ ಮಾಡಲಾಗತ್ತೆ. ಬೊಕ್ಕಸ ಅಂದ್ರೆ ಸ್ಟೇಟಿನ ಬೊಕ್ಕಸದಿಂದ ಇವರ ಒಂದು ಸ್ಯಾಲರಿಯನ್ನ ಕೊಡಲಾಗತ್ತೆ ಅಂತ ಹೇಳ್ತಿದ್ದಾರೆ. ರಿಮೂವಲ್ ಹೇಗಾಗತ್ತೆ ಅನ್ನೋಂಥದ್ದು ಆರ್ಟಿಕಲ್ 217B ಅಲ್ಲಿ ಇವರ ರಿಮೂವಲ್, ಇಂಪೀಚ್ಮೆಂಟ್ ಹೇಗಾಗತ್ತೆ ಅನ್ನೋಂಥದ್ದನ್ನ ಹೇಳಲಾಗತ್ತೆ. ಅಂಡ್ ಇಟ್ ಈಸ್ ಸಿಮಿಲರ್ ಟು, ಯಾವುದಕ್ಕೆ ಇದು ಸಿಮಿಲರ್ ಆಗಿರುತ್ತೆ ಅಂತ ಹೇಳಿದ್ರೆ, ಜಸ್ಟ್ ಲೈಕ್ ದ ರಿಮೂವಲ್ ಆಫ್ ಅ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ವಿಚ್ ಇಸ್ ಮೆನ್ಷನ್ಡ್ ಇನ್ ಆರ್ಟಿಕಲ್ 124 ಅನ್ನುವಂಥದ್ದು ಇದರ ಮಾಹಿತಿ. ಇನ್ನ ಇದರ ಜೊತೆಗೆ ಯಾಕೆ ಇಂಪೀಚ್ಮೆಂಟ್ ಮಾಡಬಹುದು ಅನ್ನೋಂಥದ್ದಾದ್ರೆ, ಇಟ್ ಇಸ್ ಓನ್ಲಿ ಬೈ ಮಿಸ್ಬಿಹೇವಿಯರ್ ಆರ್ ಇನ್ಕೆಪಾಸಿಟಿ, ಈ 2 ಕಾರಣಗಳಿಗೆ ಆಗಬಹುದು. ಹೇಗಾಗತ್ತೆ ಈ ಇಂಪೀಚ್ಮೆಂಟ್ ಅನ್ನೋಂಥದ್ದಾದ್ರೆ, ಪ್ರೆಸಿಡೆಂಟ್ ಇವರ ರಿಮೂವಲ್ ಅನ್ನ ಮಾಡುವಂತಹ ವ್ಯಕ್ತಿ ಲೈಕ್ ಹೇಗ್ ಮಾಡ್ಲಿಕ್ಕೆ ಸಾಧ್ಯ ಅನ್ನೋಂಥದ್ದಾದ್ರೆ, ಪಾರ್ಲಿಮೆಂಟಿನ 2 ಹೌಸ್ಗಳು ಕೂಡ ಒಂದು ರೆಸೊಲ್ಯೂಷನ್ ಅನ್ನ, ಮೆಜಾರಿಟಿ ಆಫ್ ಟೋಟಲ್ ಮೆಂಬರ್ಸ್ ಆಫ್ ದ ಹೌಸ್ ಇಂದ ಈ ಒಂದು ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡಬೇಕು ಇಂಪೀಚ್ಮೆಂಟ್ ಕುರಿತಾದಂಥದ್ದು. ಅಂಡ್ ವಿಚ್ ಆಲ್ ಅದರ ಜೊತೆಗೆ 2/3 of the majority of the members who are present and voting should pass this in order to remove a particular judge. Adala, this is the process of impeachment of a Supreme Court judge, which is also the same procedure for removal of CJI of a High Court or Supreme Court. So this is the procedure. Okay, I hope ಇವತ್ತಿನ ನ್ಯೂಸ್ ಅನಾಲಿಸಿಸ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಮಾಹಿತಿ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕುರಿತಾಗಲಿ ಅಥವಾ ಈ ಒಂದು ಡೈಲಿ ಕರೆಂಟ್ ಅಫೇರ್ಸ್ ನ್ಯೂಸ್ ಬಗ್ಗೆ ಆಗಲಿ ನಿಮ್ಗೆ ಇನ್ನೂ ಬೇಕು ಮಾಹಿತಿ ಅನ್ನೋಂಥದ್ದಾದರೆ, ಪ್ಲೀಸ್ ಡೌನ್ಲೋಡ್ ಟಿಕ್ ಎಕ್ಸಾಮ್ ಅಪ್ಲಿಕೇಶನ್ ಫ್ರಮ್ ಯುವರ್ ಗೂಗಲ್ ಪ್ಲೇ ಸ್ಟೋರ್. ಆ್ಯಂಡ್ ದಿನನಿತ್ಯದ ಈ ರೀತಿಯಾದಂಥ ಕಂಟೆಂಟ್ ನಿಮಗೆ ಸಿಗಬೇಕು ಅನ್ನೋಂಥದ್ದಾದರೆ ಸಬ್ಸ್ಕ್ರೈಬ್ ಟು ದ ಚಾನಲ್ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫಾರ್ ಟಿಕ್ ಎಕ್ಸಾಮ್ಸ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಸೈನಿಂಗ್ ಆಫ್ ಫ್ರಮ್ ಟಿಕ್ ಎಕ್ಸಾಮಿನೇಷನ್.